ನಮ್ಮ ಸಂಘಗಳಿವೆ. ನಮ್ಮ ಸಂಘಗಳೊಂದು ಕುಟುಂಬ ಇದ್ದಾಗೆ ಪ್ರತಿಯೊಂದು ಆಯಾ ಸ್ಥಳಗಳಲ್ಲಿ ಇರುವ ಸಂಘಗಳಿಗೆ ಬೇರೆ ಬೇರೆ ಹೆಸರಿಟ್ಟಿದ್ದೀರಾ. ನಮ್ಮಲ್ಲಿ ಒಂದು 200 ಸಂಘ ಇದ್ದರೆ ಖಂಡಿತವಾಗಿ 200 ಹೆಸರುಗಳಿವೆ. ಕರೆಕ್ಟಾ? ಸರಿಯಾ? ಜಿಲ್ಲಾ ಒಕ್ಕೂಟ ಸಾಮರ್ಥ್ಯ ಬಲವರ್ಧನೆ ತರಬೇತಿ ತಗೊಳ್ಳುವಾಗ ಸಂಘದ ಸದಸ್ಯರು ಮತ್ತು ಸಂಘದ ಪದಾಧಿಕಾರಿಗಳು ನಾವು ಒಂದು ನಿರ್ಧಾರ ಮಾಡ್ಬೋದು. ಒಮ್ಮತದ ನಿರ್ಧಾರ ಏನಂದರೆ ನಮಗೆ ನಮ್ಮ ಸಂಘ ಇದ್ರೆ ಸಾಕು, ಪ್ರೀತಿ ಸಂಘ ನಮಗೆ ಬೇಕು, ಮತ್ತು ಯಾವ ಸಂಘ ಮಹಾಸಂಘ ಒಕ್ಕೂಟ ನಮಗೆ ಬೇಡ. ಅದು ಸಾಧಾರಣ ನಾವು ಕುಟುಂಬದಲ್ಲಿ ನಿರ್ಧಾರ ಮಾಡಿದಾಗೆ. ನಾನು ಮತ್ತು ಕುಟುಂಬದ ಯಜಮಾನ ಇರ್ತಾನೆ, ನಾನು ಮತ್ತು ಪಾರ್ವತಿ ಪತ್ನಿ ಹೆಸರಿಡುವ, ನಾವು ಇಬ್ಬರಿದ್ರೆ ಸಾಕು. ಅಥವಾ ನನ್ನ ಮಗ ರಮೇಶ ಮತ್ತು ಗಿರಿಜಾ ಇವರಿಬ್ಬರು, ಇದು 4 ಜನ ಇದ್ರೆ ಸಾಕು. ಆದರೆ ಆ ರಮೇಶ ಮತ್ತು ಆ ದಂಪತಿಗೆ ಎಷ್ಟೋ ಜನ ಮಕ್ಕಳಿದ್ದಾರೆ, ಅದು ಬೇಡ ನನಗೆ, ಅದು ನಮ್ಮ ಕುಟುಂಬ, ಈಗ ಕುಟುಂಬ ಅಲ್ಲ. ಆ ರೀತಿಯ ಮನೋಭಾವವನ್ನು ಇಟ್ಟುಕೊಳ್ಳೋದು. ಈಗ ನೀವು ಆಲೋಚನೆ ಮಾಡಿ, ಈಗ ತರಬೇತಿ ಸ್ಟ್ಯಾಂಡ್ ಅವ್ರಿಗೆ ಕೊಡ್ತಾರೆ, ಲಾಸ್ಟಿಗೆ ಒಂದು ನಿರ್ಧಾರಕ್ಕೆ ಬನ್ನಿ, ನಿಮ್ಮ ಮನೋಭಾವ, ನಿಮ್ಮ ಒಂದು ನಿರ್ಧಾರ ಹೇಗೆ ಅಂತ. ನನ್ನ ಪ್ರಕಾರ ಯಾವ ಕುಟುಂಬದಲ್ಲಿ ಕುಟುಂಬಸ್ಥರ ಹೊರಗೆ ಹೋದವರು ಹತ್ತಿರ ಬರ್ತಾರ ವರ್ಷಕ್ಕೊಮ್ಮೆ ಅಥವಾ ವರ್ಷಕ್ಕೆ ಎಷ್ಟು ಸಲ ಅದು ನೀವು ಲೆಕ್ಕ ಮಾಡಿ, ಹತ್ತಿರ ಬಂದು ಒಟ್ಟಾಗಿರ್ತಾರ, ಆ ಕುಟುಂಬಕ್ಕೆ ಒಂದು ಅಸ್ಥಿವಾರ ಉಂಟು, ಆ ಕುಟುಂಬಕ್ಕೆ ಒಂದು ಚರಿತ್ರೆ ಉಂಟು, ಆ ಕುಟುಂಬಕ್ಕೆ ಒಂದು ತಳಪಾಯ ಭದ್ರ ಇರ್ತದೆ, ಆ ಕುಟುಂಬಕ್ಕೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹಣ್ಣು ಕೊಡುವ ಮರದಾಗಿ ಆ ಕುಟುಂಬ ಇರ್ತದೆ. ಹಾಗೆ ಎಲ್ಲ ಹೇಗಿದ್ದೀರಿ? ಯಾವಾಗಲೂ ಜೀವನದಲ್ಲಿ ನಗು ಇದ್ರೆ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು. ನೀವು ಎಲ್ಲ ಸಂಘದಲ್ಲಿದ್ದೀರಾ? ಮಹಾಸಂಘದಲ್ಲಿದ್ದೀರಾ? ಒಕ್ಕೂಟದಲ್ಲಿ ಇದ್ದೀರಾ? ಈಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವೆಲ್ಲ ಲೀಡರ್ಗಳು ಅಲ್ಲ, ಹೌದಲ್ಲ? ಒಪ್ಕೊಳ್ತೀರಾ? ಯಾಕೆ ನೀವು ಲೀಡರ್? ನಾಯಕತ್ವ ಅಂದ್ರೆ ನನ್ನಲ್ಲಿ ಬರ್ಬೇಕು. ನಾನು ಒಂದು ಹೆಜ್ಜೆ ಮುಂದಿಟ್ರೆ ನನ್ನ ಹಿಂದ್ಗಡೆ ಬರ್ತಾರೆ, ನಾನು ಹಿಂದೆ ಹೋದ್ರೆ ಹೋಗ್ತಾರೆ, ಮುಚ್ಚ ಹೋಗ್ತಾರೆ. ಅಲ್ಲ, ಮಹಾಸಂಘದ ಎಂತಾದ್ರೂ ವಿಷಯ ಇದ್ದರೆ ಅದು ಒಕ್ಕೂಟದಲ್ಲಿ ಅದು ದೂಷಿಸ್ತದೆ, ಅದನ್ನ ಮಹಾಸಂಘಕ್ಕೆ ಹೋಗಿ ಗೆಲ್ತೇವೆ, ಮಹಾಸಂಘದ ಹೋಗಿ ಸಂಘಕ್ಕೆ ಹೋಗಿ ಗೆಲ್ತೇವೆ. ಅಲ್ಲಿ ಆಗಿದೆ ನಾವೀಗ ಮೇಲೆ ಹೋಗ್ಬೇಕು, ಸ್ವಲ್ಪ ಇದಾಗಬೇಕು, ಒಳ್ಳೆದಾಗಬೇಕು, ನಾವು ಸ್ವಲ್ಪ ಉದ್ಧಾರ ಆಗಬೇಕು. ವೆರಿ ಗುಡ್. ನಾವು ಧುಮುಕಿದ್ದೇವೆ ನೀರಲ್ಲಿ, ಸಂಘದಲ್ಲಿದ್ದೇವೆ, ಮಹಾಸಂಘದಲ್ಲಿದ್ದೇವೆ, ಒಕ್ಕೂಟದಲ್ಲಿದ್ದೇವೆ. ನಾವೇನು ಮಾಡಬೇಕು? ನಾವು ಮುಂದೆ ಹೋಗಬೇಕು. ನಾವು ಮುಂದೆ ಹೋದಾಗ ಆಟೋಮೆಟಿಕಲಿ ನಮ್ಮ ಜೊತೆ ಸಮುದಾಯದವರು ಬರ್ತಾರೆ. ನಾವು ಹಿಂದುಳಿದ್ರೆ ಸಮುದಾಯನೂ ಹಿಂದೆ ಉಳಿತದೆ. ಏನಂತೀರಿ? ಅಲ್ವಾ? ಆದ್ದರಿಂದ ಈಗ ತುಂಬ ಸೀರಿಯಸ್ ಆಗಿದ್ದೀರಾ. ಒಂದು 3 ಗುಂಪು ಮಾಡೋಣ. ಚಟುವಟಿಕೆಯಿಂದ ನಿಮ್ಗೆ ಏನ್ ಕಲಿಕೆ ಆಯ್ತು? ಒಬ್ಬೊಬ್ರು ಸಪೋರ್ಟ್ ಇರ್ಬೇಕು, ವೆರಿ ಗುಡ್. ಹೊಂದಾಣಿಕೆ ಇರ್ಬೇಕು, ವೆರಿ ಗುಡ್. ಸ್ವಲ್ಪ ಕಷ್ಟ ಪಡ್ಬೇಕು, ವೆರಿ ಗುಡ್. ಇನ್ನೊಂದು ಏನಾದ್ರು ಭೇದ ಭಾವ ಆಯ್ತಾ ಇಲ್ಲಿ? ಇಲ್ಲ. ನಾವು ಗೆಲ್ಬೇಕು ಅನ್ನೋದು ಒಂದು ಯಾರು ಬಂತು ಗೆಲ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ ನಿಮ್ಮಲ್ಲಿ ಅದು ಬಂತು. ಹಾಗೆ ಪ್ಲಾನಿಂಗ್ ನೋಡಿ, ಈ ಗುಂಪಿನವ್ರು ಈ ಕಡೆಯವ್ರಿಗೆ ಗೊತ್ತಾಯ್ತು, ನಾವು ಒಬ್ರು ಸ್ಟ್ರೇಟ್ ನಿಲ್ಬೇಕು, ಒಂದು ಸ್ವಲ್ಪ ಇನ್ನೊಬ್ರು ಬೆಂಡ್ ಮಾಡಿದ್ರೆ ಬೇಗ ಪಾಸ್ ಆಗ್ತದೆ ಅಂತ ಅವರು ತಿಳ್ಕೊಂಡು ಬೇಗ ಮೊದಲು ಮಾಡಲಿಲ್ಲ ಅವರು, ನಂತರ ಅವ್ರಿಗೆ ಫ್ಲಾಶ್ ಆಗ್ತದೆ. ಹೌದಲ್ವಾ? ನೀವು ಹೇಳಿದ್ದೆಲ್ಲ ಅಂಶಗಳು ನಿಮ್ಮ ಸಂಘದಲ್ಲಿ ಇದೆಯಾ? ಈ ಎಲ್ಲ ಅಂಶಗಳು, ನೀವು ಹೇಳಿದ್ದೆಲ್ಲ ಅಂಶಗಳು ನನ್ನಲ್ಲಿ ಇದೆಯಾ ಅನ್ನೋದನ್ನ ನಾನು ಮುಖ್ಯವಾಗಿ ತಿಳ್ಕೊಳ್ಬೇಕು. ಏನಂತೀರಿ? ಮೊದಲು ಬದಲಾವಣೆ ಯಾರಾಗಬೇಕು? ನಾನಾಗಬೇಕು. ನಾವಲ್ಲ, ನಾನಾಗಬೇಕು ಬದಲಾವಣೆ. ಆಮೇಲೆ ಉಳಿದವ್ರಿಗೆ ಬದಲಾವಣೆ ಆಗೋದು ಅಲ್ವಾ? ಈಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ. ರೈಟ್ ಇದ್ದಿದ್ದು ಲೆಫ್ಟ್ ಮಾಡಿ, ಲೆಫ್ಟ್ ಇದ್ದಿದ್ದು ರೈಟ್ ಮಾಡಿ, ಎಡ ಇದ್ದಿದ್ದು ಬಲ ಮಾಡಿ, ಬಲ ಇದ್ದಿದ್ದು ಎಡ ಮಾಡಿ. ನಿಮಗೆ ಯಾವುದು ಕರೆಕ್ಟ್ ಒಳ್ಳೇದು ಅನಿಸ್ತು, ಯಾವುದು ಹಿಡಿಸಿಲ್ಲ ನಿಮಗೆ? ಮೊದಲಿಗೆ ಕೂತ್ಕೊಂಡಿದ್ದು ಸರಿ ಅನಿಸ್ತು, ನಾನು ಸ್ವಲ್ಪ ಬದಲಾವಣೆ ಮಾಡಿ ಅಂದಾಗ ಅದು ಅಷ್ಟು ಇಷ್ಟ ಆಗಿಲ್ಲ ನಿಮ್ಗೆ ಅಲ್ವಾ? ನಿಮ್ಗೆ ಇಲ್ಲೇ ಇಷ್ಟ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಬದಲಾವಣೆ ಮಾಡೋದು ಇಲ್ಲೇ ನಮ್ಮ ಬಲಗೈನ ಎಡಗೈ ತರ್ಲಿಕ್ಕೆ ಆಗಲ್ಲ, ಎಡ ಇದ್ದಿದ್ದು ಬಲಕ್ಕೆ ತರ್ಲಿಕ್ಕೆ ಆಗಲ್ಲ ಅಂದ್ರೆ ಜೀವನದಲ್ಲಿ ಬದಲಾವಣೆ ಆಗೋದು ಎಷ್ಟು ಕಷ್ಟ ಇರ್ಬೋದು.
ನಾವು ಬದಲಾವಣೆ ಅಲ್ಲ, ನಾನು ಬದಲಾವಣೆ ಆಗಬೇಕು. ನಾನು ಬದಲಾವಣೆ ಆದರೆ ಇನ್ನೊಬ್ಬರಿಗೆ ನಾನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ನಿಮ್ಮ ಒಕ್ಕೂಟವನ್ನು ಬಲವರ್ಧನೆ ಮಾಡೋದು ಹೇಗೆ ನೀವು ಬರೀಬೇಕು ಪಾಯಿಂಟ್. ಗೊತ್ತಾಯ್ತಾ? ಒಕ್ಕೂಟವನ್ನು ಬಲವರ್ಧನೆ ಮಾಡುವುದು ಹೇಗೆ, ಒಂದೇ ಒಂದು ಸೆಂಟೆನ್ಸ್ ನಮ್ಮದು. ಅದಕ್ಕೆ ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕು. ಇದು ಮುಷ್ಟಿ ಬಿಡಿಸುವ ಸ್ಪರ್ಧೆ. ನಿಮಗೆ ಸಣ್ಣ ವಯಸ್ಸಿನಲ್ಲಿ ಜ್ಞಾಪಕ ಮಾಡ್ಕೊಳ್ಳಿ. ಏನಂದ್ರೆ ನಿಮ್ಮ ಬಲಗೈ ಮುಷ್ಟಿಯನ್ನು ಗಟ್ಟಿ ಹಿಡಿಬೇಕು. ನಾನು ಕೇವಲ 30 ಸೆಕೆಂಡ್ ಕೊಡ್ತೀನಿ, ನಿಮ್ಗೆ 30 ಸೆಕೆಂಡು, ನಿಮ್ಮ ತಂಡಕ್ಕೆ 30 ಸೆಕೆಂಡ್ ಕೊಡ್ತೀನಿ. ಸ್ಟಾಪ್. ಒಬ್ಬರ ಮುಷ್ಟಿಯನ್ನ ಹೇಗಾದ್ರೂ ಬಿಡಿಸಿ ಅಂದೆ. ನಿಮ್ಗೆ ಬಲ ಪ್ರಯೋಗ ಮಾಡಿ ಹೇಳಿದ್ನಾ? ಬಲ ಪ್ರಯೋಗ ಮಾಡಿ ಮುಷ್ಟಿ ಬಿಡಿಸ್ಬೇಕಂತ ಹೇಳಿದ್ನಾ? ಇಲ್ಲ. ನಿಮ್ಗೆ ಏನ್ ಹೇಳ್ದೆ? ಹೇಗಾದ್ರೂ ಮುಷ್ಟಿ ಬಿಡಿಸಿ ಅಂದೆ. ನೀವು ಯಾಕೆ ಹೀಗೆ ಯಾಕೆ ಹೋದ್ರಿ? ಹಾಗಾದ್ರೆ ಹೊಂದಾಣಿಕೆ ಏನು ಬಂತು? ಅದ್ರ ವಿಭಿನ್ನವಾಗಿ ಮಾಡಿದ್ರೆ ಅದು ನಾಯಕತ್ವ. ಏನಿಲ್ಲ, ಮಾಡೋ ಕೆಲಸನೇ ವಿಭಿನ್ನವಾಗಿ ಮಾಡಿದ್ರೆ ಅದು ನಮ್ಮ ನಾಯಕತ್ವ. ಇನ್ನೊಬ್ಬರಿಗೆ ಕೊಡೋದು ನಮ್ಮಲ್ಲಿರ್ಬೇಕು. ಹೌದಾ? ಬೆಳಗ್ಗೆ ಹೇಳ್ತಲ್ಲ, ಫಸ್ಟ್ ವರ್ಡ್ ಬದಲಾವಣೆ, ಚೇಂಜ್ ಅಂತ ಹೇಳ್ತೀವಿ. ಚೇಂಜ್ ಆಗ್ಬೇಕು. ನಾವು ಚೇಂಜ್ ಆಗೋದಾದ್ರೆ ಖಂಡಿತವಾಗ್ಲೂ ನಮ್ಮ ಒಕ್ಕೂಟವನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಏನಂತೀರಿ? ಹೌದಾ? ಈಗ ಒಂದೊಂದು ಪಾಯಿಂಟ್ ನೋಡೋಣ. ಯೋಜನೆ ಇರ್ಬೇಕಾ ನಮ್ಗೆ? ನೋಡಿ, 1 2 3 4 ಒಂದೇ ಚೌಕಟ್ಟಿನಲ್ಲಿ ಹೊರಗಡೆ ಬರೋದೇ ಇಲ್ಲ. ಬರಲ್ಲ, ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಅದು ಸರಿಯಾ? ಅಲ್ಲಿ ಹೊಂದಾಣಿಕೆ ಬರ್ತದ? ಇಲ್ಲಿ ಬಲವರ್ಧನೆ ಆಗ್ತದ? ನಾವು ಲೀಡರ್ಸ್ಗಳು ನಮ್ಗೆ ಒಂದು ಗುರಿ ಇದೆ. ಮೊದಲನೇದಾಗಿ ಗುರಿ, ನಮ್ಮ ಮಾಲಿನ್ಯ ರಾಜ್ಯ ಒಕ್ಕೂಟದಲ್ಲಿ ಒಂದು ಗುರಿ ಇದೆ. ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಗುರಿ ಇದೆ. ನಮ್ಮ ಜೀವನದಲ್ಲಿ ನಮ್ಮೆಲ್ಲರಿಗೂ ಒಂದು ಗುರಿ ಇರಬೇಕು. ಹೌದಲ್ವಾ? ನನ್ನ ಗುರಿ ಇತ್ತು ನಮ್ಮ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಮುಂದೆ ಬಂದು ಎಲ್ಲ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ. ಆದರೆ ನಾನು ಸದಾ ಪ್ರಯತ್ನ ಪಟ್ಟು ಮಾಡಿದ್ದೇನೆ. ನಮ್ಮ ಇದರಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯಲ್ಲಿ ಮೊದಲನೇ ಗುರಿ ಏನು? ಸಮುದಾಯದ ಸಮಸ್ಯೆ ಪರಿಹಾರಕ್ಕೆ ಕ್ರಿಯಾತ್ಮಕ ನಾಯಕತ್ವವನ್ನು ಹೊಂದಿದ್ದಾರೆ. ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಿಯಾತ್ಮಕ ನಾಯಕತ್ವ ಹೊಂದಿದ್ದಾರೆ. ಕ್ರಿಯಾತ್ಮಕ ನಾವು ಬೆಳಗಿಂದ ಮಾಡ್ತಾ ಇರುತ್ತದೆ. ಕ್ರಿಯೇಟಿವಿಟಿ ನಮ್ಮಲ್ಲಿ ಇರಬೇಕು. ಅದಕ್ಕೆ ಗುರಿ ಮತ್ತು ಉದ್ದೇಶಕ್ಕೆ ಅನುಗುಣವಾಗಿ ಚಟುವಟಿಕೆಗಳು. ಹೌದಾ? ಮೊದಲ ಉದ್ದೇಶದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ರಾಜ್ಯ ಮಹಿಳಾ ಒಕ್ಕೂಟದಲ್ಲಿ ಸಿಂಪಲ್ ಆಗಿ ಸಮರ್ಥ ನಾಯಕರಾಗಬೇಕು, ನಂಬರ್ 1. ಎರಡನೇದು ಯಾರೋ ಇಲ್ಲಿ ಹೇಳಿದ್ರು, ಲಿಂಗ ಸಮಾನತೆ ಇರಬೇಕು ಅಂತ ಹೇಳಿದ್ರು. ಹೌದಾ? ವೆರಿ ಗುಡ್. ಅದು ಲಿಂಗ ಸಮಾನತೆ ಎರಡನೇ ಉದ್ದೇಶಕ್ಕೆ ಬರ್ತದೆ. ಮೂರನೇ ಉದ್ದೇಶ ಒಕ್ಕೂಟವನ್ನು ಸ್ಥಾಪನೆ ಮಾಡೋದು, ಬಲವರ್ಧನೆ ಮಾಡೋದು. ನೀವೆಲ್ಲರೂ ಇವತ್ತು ಬಂದಿದ್ದೀರಿ, ನಿಜವಾಗ್ಲೂ ಸ್ವಲ್ಪ ದೂಡಿದ್ದಾರೆ ಕೆಲವರು, ನನಗನ್ಸುತ್ತೆ. ಹೌದಾ? ನಿಮ್ಗೆ ಇವತ್ತು ಮೀಟಿಂಗಿಗೆ ಜಿಲ್ಲಾ ಒಕ್ಕೂಟ ಮಾಡ್ತಾರಂತ ದುಡಿದ್ರು ನಮ್ಮ ಕಾರ್ಯಕರ್ತರು, ಕೋಆರ್ಡಿನೇಟರ್ಗಳೆಲ್ಲ. ನೀವೇ ಸ್ವ ಖುಷಿಯಿಂದ ವಿಷಯ ಹೇಳಿದಷ್ಟೇ ಹಾಗೆ ಒಂದು ಕ್ಲಾಸ್ ಕೊಡೋಣ. ಆದ್ರೆ ಮುಂದೆ ಇಟ್ಟ ಹೆಜ್ಜೆನ ಹಿಂದಿಡ್ತೀರಾ? ಇನ್ನೊಂದು ಕೈಕೊಂಡು ಹೋಗ್ತೇವೆ. ಎಷ್ಟು ದೌರ್ಜನ್ಯ ಕೇಸ್ಗಳು ಆಗ್ತಾ ಇದ್ದಾವೆ, ಎಷ್ಟು ಕೇಸ್ಗಳಿಗೆ ಕಾಯ್ದೆಗಳು ಇದೆ, ಕಾನೂನಿದೆ. ಆದ್ರೆ ದೌರ್ಜನ್ಯಗಳು ಅಷ್ಟೇ ನಡೀತಾ ಇಲ್ವ? ಹೆಣ್ಮಕ್ಳ ಮೇಲೆ ನಡೀತಾ ಇದೆ. ಹಾಗಾದ್ರೆ ನಮ್ಮ ಮಹಾಸಂಘ ಇರುವುದು ಯಾಕೆ, ಸಂಘ ಇರುವುದು ಯಾಕೆ, ಒಕ್ಕೂಟ ಇರೋದು ಯಾಕೆ? ಏನ್ ಮಾಡ್ತಾ ಇದ್ದೀವಿ? ಯಾವುದೇ ಹೆಣ್ಮಗಳಿಗೆ ಒಂದು ತೊಂದರೆ ಆದ್ರೆ ನಮ್ಮ ತೊಂದರೆ ಅಂತ ಅನ್ಸಲ್ವ ನಮಗೆ? ಅದು ಯಾವಾಗ ನಮಗೆ ಅನಿಸ್ತದೋ ಆವಾಗ ನಾವು ಮುಂದೆ ಬರ್ತೀವಿ. ಯಾವರಿಗೋ ಒಬ್ರಿಗೆ ಅವ್ರು ಹೇಳಿದ್ರು, ಯಾರಿಗೋ ಒಬ್ರಿಗೆ ನೋವಾದ್ರೆ ನಾನು ಸ್ಪಂದಿಸ್ತೀನಿ ಹೋಗಿ. ಅಲ್ಲಿ ಜಾತಿ ಧರ್ಮ ನೋಡ್ತೀರಾ? ಇಲ್ಲ. ಒಬ್ಬ ಮಹಿಳೆಗೆ ಆಗ್ಲಿ ಹೆಣ್ಮಗಳಿಗೆ ನೋವಾದ್ರೆ ನೋವೇ ಅದು. ಕೆಲವು ಸಲ ಏನಾಗ್ತದೆ ಅಂದ್ರೆ, ನಾನು ತುಂಬಾ ಕಡೆ ಹೋಗಿದ್ದೇನೆ, ಆಲ್ ಓವರ್ ದ ಕರ್ನಾಟಕ ಹೋಗಿದ್ದೀನಿ. ಕರ್ನಾಟಕ ಬಿಟ್ಟು ಹೊರಗಡೆ ತಮಿಳುನಾಡು, ಗೋವಾ ಎಲ್ಲ ಕಡೆ ಟ್ರೈನಿಂಗ್ ತಗೊಂಡಿದ್ದೀನಿ. ನಾವು ಇಲ್ಲಿ ಏನಾಗ್ತದೆ ವ್ಯವಸ್ಥೆಯಲ್ಲಿ ನಾವು ಮುಂದೆ ಹೋಗೋದು ತುಂಬಾ ಕಷ್ಟ. ಎಲ್ಲ ಹೇಳ್ತೀವಿ ಇಲ್ಲಿ ಈ ಅಂಶಗಳೆಲ್ಲ ಒಗ್ಗಟ್ಟಿದೆ, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು, ನಾಯಕತ್ವ ಇರಬೇಕು, ಸ್ಪಂದಿಸಬೇಕು, ಅವಕಾಶ ನೋಡಿ ವೆರಿ ಇಂಪಾರ್ಟೆಂಟ್. ನಮ್ಮ ಒಕ್ಕೂಟದಲ್ಲಿ ನಿಮ್ಗೆಲ್ರಿಗೂ ಅವಕಾಶ ಇದೆಯೋ ಇಲ್ಲೋ? ಆಪರ್ಚುನಿಟಿ
ಫೆಸಿಲಿಟಿ ಅಂತ ಹೇಳ್ತೀವಿ, ಇದೆಯೋ ಇಲ್ಲ? ನಿಮಗೆ ಬೆಂಬಲವಾಗಿ ಒಂದು ಸಂಸ್ಥೆ ಇದೆಯೋ ಇಲ್ಲ? CODP ಸಂಸ್ಥೆ ಇದೆಯಲ್ವ? ನಾವು ಇಷ್ಟೊಂದು ಪಾತ್ರಧಾರಿ ಆಗಿದ್ದೀವಿ. ಕೆಲವು ದೌರ್ಜನ್ಯಗಳು ಮನೆ ಒಳಗೆ ನಡೀತಾ ಇದೆ. ನಾವು ಮನೆ ಒಳಗೆ ಅಂದ್ರೆ ಕುಟುಂಬದಲ್ಲಿ ನಡೀತದೆ, ಅದನ್ನ ನೀವು ಸ್ಟೇಷನ್ಗೆ ಹೋಗ್ತೀರಾ? ನಿಮ್ಮ ಕುಟುಂಬದಲ್ಲಿ ದೌರ್ಜನ್ಯ ನಡೀತದೆ, ನೀವು ಸ್ಟೇಷನ್ಗೆ ಹೋಗ್ತೀರಾ? ವೆರಿ ಗುಡ್, ಇಲ್ಲೇ ಆನ್ಸರ್ ಸಿಗ್ತದೆ. ನಾನು ಒಬ್ಬ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದೆ ಅಂತ ಇಟ್ಕೊಳ್ಳಿ, ನೀವು ಪ್ರೀತಿಯಿಂದ ಪಾಪ ಸರ್ ಎಲ್ಲ ಮಾಡಿದ್ರೆ ಮಾಡಿ ಹೋಗ್ಲಿ ಬಿಡಿ ಅಂತ ಇದ್ರೆ ನಾನು ಇನ್ನೊಮ್ಮೆ ತಪ್ಪು ಮಾಡಲ್ವಾ? ಮಾಡ್ತೀನೋ ಮಾಡಲ್ಲ? ಯಾಕೆ ನನಗೆ ಆವಾಗ ಶಿಕ್ಷೆ ಇಮಿಡಿಯೇಟ್ ಸಿಕ್ಕಿದೆ, ನಾನು ಮತ್ತೆ ಆ ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ. ನೀವು ಶಿಕ್ಷೆ ಕೊಡದೇ ಇದ್ರೆ ನಾನೇನ್ ಮಾಡ್ತೀನಿ? ಮಾಡ್ತೀನಿ, ಹೌದಲ್ವಾ? ಯಲ್ಲಾಪುರದಲ್ಲಿ 5 ವರ್ಷದ ಮಗು ಮೇಲೆ ಒಬ್ಬ ಅತ್ಯಾಚಾರ ಮಾಡಿ ಕೊನೆಗೆ ಪ್ರಯತ್ನ ಪಟ್ಟಿದ್ರು, ಬಿಡ್ಲಿಲ್ಲ ಸಂಘಟನೆಯವರು. ಅವನು ಇವತ್ತು ಜೈಲಲ್ಲಿದ್ದಾರೆ. ದಟ್ ಇಸ್ ಪನಿಷ್ಮೆಂಟ್. ನಾವು ಏನ್ ತಿಳ್ಕೊಳ್ಬೇಕು? ಅಯ್ಯೋ ಪಾಪ ಇಲ್ಲ, ಆಗಿದ್ದು ಆಗೋಯ್ತು, ಇಲ್ಲ ಆಗಿದ್ದು ಆಗ್ಬಾರ್ದು. ಆದ್ರೆ ನಮ್ಮ ದೇಶದಲ್ಲಿ ಇದು ನಿಜವಾಗ್ಲೂ ನಡೀತಾ ಇದೆಯಾ? ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆಗಳು ಬಲವರ್ಧನೆ ಆಗಿಲ್ಲ. ಬಾಯಿ ಮಾತಿನಲ್ಲಿ ಮಾತ್ರ ಜೈ ಧಿಕ್ಕಾರ ಅಂತ ಎಲ್ಲ ಪ್ರತಿಭಟನೆ ಇದೀವಿ, ನಿಜವಾಗ್ಲೂ ನಾವು ಬಲವರ್ಧನೆ ಆಗಿಲ್ಲ. ಏನಂತೀರಿ? ಹೌದಲ್ವಾ? ಈಗ ಈ ಕಾಯಿನ್ ಇದೆ ಅಲ್ಲ, ಇಲ್ಲಿ ನೀವು 5 ಜನ ನಾನು ಇದು ಕೊಟ್ಟ ತಕ್ಷಣ ತಗೊಳ್ಬೇಕು. ಏನ್ ಮಾಡೋಣ? ಸರ್ ಹೇಳಿದ್ದಾರೆ ಏನೋ ಇರ್ಲಿ, ನಾವು ಆ ಎಲ್ಲ ಕಾಯಿನ್ಗಳನ್ನ ಪ್ರತಿಯೊಬ್ರು ಹಂಚ್ಕೊಳ್ಳೋಣ ಅಂತ ಹೇಳಿದ್ರೆ ಎಲ್ಲ ತಗೊಂಡ್ರಿ, ಸ್ವಲ್ಪ ಗೊತ್ತಿತ್ತೇನೋ ಇರ್ಲಿ. ಆದ್ರೆ ಹಂಚ್ಕೊಳ್ಳೋದು ಅಂತ ಹೇಳ್ಬೋದಿತ್ತಲ್ಲ ನೀವು. ಹಂಚ್ಕೊಳ್ಳೋಣ ನಾವೆಲ್ಲರೂ. ಈಗ ಯಾರು ಏನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಆಕ್ಟಿವಿಟಿ ಅಷ್ಟೇ ಇದ್ದು, ಯಾರು ವೈಯಕ್ತಿಕವಾಗಿ ಜೀವನದ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಒಕ್ಕೂಟ ಬಲವರ್ಧನೆಯಲ್ಲಿ ಇಲ್ಲಿ ನಮ್ಮ ಹಂಚಿಕೊಳ್ಳುವಿಕೆ ಎಲ್ಲಿದೆ? ಇನ್ನೊಬ್ಬರಿಗೆ ನಮ್ಮ ಮಾಹಿತಿನ ಹಂಚ್ಕೊಳ್ಳೋದು, ತರಬೇತಿಯನ್ನ ಹಂಚ್ಕೊಳ್ಳೋದು, ನಮ್ಮ ಜ್ಞಾನವನ್ನ ಹಂಚ್ಕೊಳ್ಳೋದು, ಇದು ನಾವು ಮಾಡ್ತಾ ಇದ್ದೀವಾ? ನಾನೇ 10 ವರ್ಷ ಆದ್ರೂ ಅಧ್ಯಕ್ಷೆ ನಾನು ಸರ್, ಅದ್ರಲ್ಲೂ ಸಂಘಟನೆಯಲ್ಲಿ ಅಧ್ಯಕ್ಷೆ, ಇದ್ರಲ್ಲೂ ಅಧ್ಯಕ್ಷೆ. ಅಯ್ಯೋ ಎಷ್ಟು ಜವಾಬ್ದಾರಿ ಗೊತ್ತಾ? ಒಂದು ಕೆಲಸ ಮಾಡಲ್ಲ, ಹೆಸರಿಗಷ್ಟೇ. ನೀವಲ್ಲ ಹೇಳ್ತಾ ಇರೋದು, ಅದು ಪ್ರಯೋಜನ ಏನು? ಕೆಲವರು ಹೇಳ್ತಾರೆ ನಮ್ಗೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ, ನಾನು ಎಷ್ಟು ಸಂಘಟನೆಯಲ್ಲಿ ಇದ್ದೀನಿ ಗೊತ್ತಾ. ಹೌದಾ? ಅವ್ರದ್ದು ಹಿಸ್ಟ್ರಿ ನೋಡೋದು, ಏನ್ ಮಾಡ್ತಾ ಇರ್ತೀವಿ, ಏನು ಮಾಡೋದು? ಹೆಸರಿಗೊಂದು ಅಧ್ಯಕ್ಷ. ನಾವೆಲ್ಲ ಸಂಘಟನೆಯಲ್ಲಿ ಇದ್ದೀವಿ. ನಮ್ಮ ಹತ್ರ ಆದ್ರೆ ಕೆಲಸಕ್ಕೆ ಎಸ್ ಅನ್ಬೇಕು, ಇದಿದ್ರೆ ನೋ ಅಂತ ಡೈರೆಕ್ಟ್ ಆಗಿ. ನನ್ನ ಹತ್ರ ಆಗಲ್ಲ. ಅಡ್ಡ ಗೋಡೆ ಮೇಲೆ ದೀಪ ಇಡಲೇಬಾರ್ದು. ಎಸ್ ಆರ್ ಎಸ್ ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಆಗಲ್ವಾ? ನನ್ನ ಹತ್ರ ಆಗಲ್ಲ, ನೀವು ಬೇರೆಯವ್ರಿಗೆ ನೋಡ್ಕೊಳ್ಳಿ. ಆಗುತ್ತೋ ನಾವು ಮಾಡಲ್ಲ, ನೋಡೋಣ, ಮಾಡೋಣ, ಆಗ್ತದೆ, ಬರ್ತದೆ, ಇದು ನೋಡುವ, ಏನು ಪ್ರಶ್ನೆ ಇಲ್ಲ. ಮಾಡ್ತೀನ ಜಾತ ಬೇರೆಗೆ ಹೋಗ್ತಾ ಹೋಗ್ತೀನಿ. ಹೆಣ್ಣಿಗೆ ನಾನು ಹೇಳ್ದ, ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಯಾರು ಹೇಳಿದ್ದು? ಪುರುಷನಾದ್ರು ನಾನು ಹೇಳಿಲ್ಲ, ಹೇಳಿದ್ದು ಯಾರು? ಅದು ನಡೀತಾ ಇದೆಯಾ? ನಾನೇ ಒಂದು ಹೆಣ್ಣು ಆಗಿ ಇನ್ನೊಬ್ಬ ಹೆಣ್ಣು ಮುಂದೆ ಬಂದಾಗ ನಾನೇ ಕಾಲೆಲ್ಲೋಡಾದ್ರೆ ಹೇಗೆ ಮುಂದೆ ತರ್ತೀರಿ? ನಾವು ಹೇಳ್ತೀವಿ ಸಮುದಾಯದಲ್ಲಿ ಇದ್ದವರು, ಒಕ್ಕೂಟದಲ್ಲಿ, ಅಯ್ಯೋ ಅವಳಿಗೆ ಬೇರೆ ಕೆಲಸ ಇಲ್ಲ, ಅವಳು ಗಂಡ ಫ್ರೀ ಬಿಟ್ಟಿದಲ್ಲಿ ಇರಬೇಕು, ಅವಳು ಅದಕ್ಕೆ ಎಲ್ಲ ಒಕ್ಕೂಟಕ್ಕೆ ಹೋಗ್ತಾಳೆ, ಸಂಘಟನೆಗೆ ಹೋಗ್ತಾಳೆ, ನಮ್ಮ ಥರ ಅವಳಿಗೆ ಜವಾಬ್ದಾರಿ ಇದೆಯಾ, ನಮ್ಮ ಥರ ಅಷ್ಟು ಕಷ್ಟ ಇದೆಯಾ ಅಂತ ಹೇಳಲ್ವಾ? ಹೌದಾ? ಹೇಳೋರು ಯಾರು? ನಾವೇ ಹೇಳೋರು, ನಾವೇ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಬಿಡದೇ ಇದ್ದು, ನಾವೇ ಕಾಲು ಹೇಳೋರು ಅಲ್ವಾ? ಅದಕ್ಕೆ ಬಕೆಟ್ನಲ್ಲಿ ಏಡಿಗಳು ಹಾಕಿದ್ರೆ ಒಂದು ಏಡಿನೂ ಮೇಲೆ ಬರೋಲ್ಲ. ಯಾಕೆ? ಏನ್ ಮಾಡ್ತದೆ? ಒಂದು ಏಡಿ ಇನ್ನೊಂದು ಏಡಿ ಎಳಿತದೆ. ಇದು ಜೀವನ ಅಲ್ಲ. ಅದರಿಂದ ನಾವು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ನಾವು ಹೆಣ್ಣಿಗೆ ಹೆಣ್ಣು ಶತ್ರು ಆಗ್ಬಾರ್ದು, ನಾವು ಮುಂದೆ ಬರಬೇಕು, ಸಂಘಟಿತರಾಗಬೇಕು. ಅದು ಇಂಪಾರ್ಟೆಂಟ್. ಗೌರವ, ಯಾರೇ ವ್ಯಕ್ತಿ ಆಗಿರ್ಲಿ ಅವ್ರಿಗೆ ಗೌರವ ಕೊಡೋದನ್ನು ನಮ್ಮ ಸಂಘಟನೆಯಲ್ಲಿ ಒಕ್ಕೂಟದಲ್ಲಿ ಬೆಳೆಸಿ ಗೌರವ ಕೊಡೋದು. ಎರಡನೇದು ಏನು? ಪ್ಲೀಸ್ ಹೇಳೋದು. ಅಯ್ಯ ಇದ್ದಾರೆ ಸ್ವರ್ಗ, ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡ್ತೀರ ಅಂದ್ರೆ ನೀವು ಮಾಡ್ತೀರ ಮಾಡ್ತಾರೆ. ಮಾಡ್ತೀನಮ್ಮ
ಅಂತ ಹೇಳಿದ್ರು ಅದೇ ನೋಡಿ ಹೇಗಾಯ್ತು. ನಾನು ಹೇಳ್ಬೇಕಾದ್ರೆ ಹೇಗೆ ಅನಿಸ್ತು ಅವ್ರಿಗೆ. ಅದೇ ಅದೇ ನಾವು ಪ್ರೀತಿಯಿಂದ ಮಾತನಾಡೋದು ಹೇಗೆ ಅಯ್ಯ ಎಂದರೆ ಸ್ವಂತ ಅಂದರೆ ಅದು. ಪ್ಲೀಸ್ ಆಮೇಲೆ ಸಣ್ಣ ಕೆಲಸ ಮಾಡಿದ್ರು ಅನ್ನೋದ್ರಿಂದ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ. ಮಗು ಆಗಿರಲಿ ಅವ್ರು ದೊಡ್ಡವರಾಗಿರಲಿ ಯಾರೇ ಆಗಿರಲಿ ಏನೋ ಒಂದು ಹೆಲ್ಪ್ ಮಾಡಿದ್ರು ಅಂದರೆ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೆ ಅಂತ ಹೇಳೋದನ್ನು ಮರಿಬೇಡಿ. ಇನ್ನೊಂದು ಸಾರಿ, ಅದು ಬಹಳ ಕಷ್ಟ. ಯಾವುದು ಸಾರಿ ಅಂದರೆ ಏನು? ಅದು ಕೇಳಲ್ಲ. ಅದು ಬಹಳ ಕಷ್ಟ, ಹೌದಾ? ಈ ಸಾರಿ ಹೇಳ್ಬೇಕಾದ್ರೆ ಹೇಳ್ಬೇಕು. ಏನಾಗುತ್ತೆ, ಮನಸ್ಸಿನಿಂದ ಹೊರಗೆ ಹೋಗ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ಇರೋದಿಲ್ಲ. ಅವ್ರು ಇಟ್ಕೊಂಡು ಹೋಗ್ಲಿ ಬಿಡಿ. ಇನ್ನೊಂದು ಏನಂದ್ರೆ, ಯಾವಾಗಲೂ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ರಿಟರ್ನ್ ಬಯಸ್ಬೇಡಿ ಜೀವನದಲ್ಲಿ. ಯಾರಿಗಾದ್ರೂ ಯಾವುದೇ ರೂಪದಲ್ಲಿ ಉಪಕಾರ ಮಾಡಿ, ನೀವು ಅಯ್ಯೋ ಅವಳಿಗೆ ನಾನು ಎಷ್ಟು ಉಪಕಾರ ಮಾಡಿದ್ದೀನಿ ಗೊತ್ತಾ, ಅವಳ ಮಗು ಹುಷಾರಿಲ್ದಿದ್ದಾಗ ನಾನು ಆಸ್ಪತ್ರೆಗೆ ಹೋಗಿದ್ದೀನಿ ಗೊತ್ತಾ, ನಾನು ಅಲ್ಲೇ ಇದ್ದೆ ಗೊತ್ತಾ, ನನ್ನ ಆರೋಗ್ಯ ಮಾತ್ರ ದೂರ ಹೊಡೆಯೋದು. ಅದು ಒಳ್ಳೇದಾ? ಅದು ಒಳ್ಳೆದಲ್ಲ. ಅಲ್ಲಲ್ಲ.